ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂದಾಸ್ ಪಾರಲಾಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸಬ್ಸ್ಕ್ರೈಬ್ ಮಾಡ್ರಲ್ಲ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂದಾಸ್ ಪಾರಲಾಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವರ್ಕ್ ಮುಗಿಸ್ಕೊಂಡು ಬಂದೆ, ಮುಖ ತೊಳ್ಕೊಂಡಾದ್ಮೇಲೆ ತುಂಬ ಶೆಕೆ ಅನ್ನಿಸ್ತಾ ಇದೆ. ಇದು ನನ್ನ ಹ್ಯಾಂಡ್ ಫ್ಯಾನ್ ನೋಡಿ. ಮುಖ ತೊಳ್ಕೊಂಡಾದ್ಮೇಲೆ ಬೇಸಿಗೆಗೆ ಈ ಥರ ವರ್ಕ್ ಮುಗಿಸ್ಕೊಂಡು ಬಂದು ಎಷ್ಟು ಚೆನ್ನಾಗಿ ಗಾಳಿ ಬೀಸುತ್ತೆ ಗೊತ್ತಾ ಫ್ರೆಂಡ್ಸ್. ಇದನ್ನೆಲ್ಲ ಹೋದ್ರೂ ಕ್ಯಾರಿ ಮಾಡ್ಬೋದು, ಸೂಪರಾಗಿದೆ. ಸೆಕೆ ಅಂದರೆ ಸೆಕೆ ಆಗ್ತಾಯಿದೆ ಈ ಥರ ಮಾಡ್ಬೋದು ತುಂಬ ಸೆಕೆ ಆದಾಗ. ತುಂಬ ಸೆಕೆ ಅನ್ನಿಸ್ತಾ ಇದೆ ಅಂದಾಗ ಇದನ್ನು ಹೊಡ್ಕೊಳ್ಳೋದು. ದೊಡ್ಡ ಫ್ಯಾನ್ ಹಾಕಿದ್ದಾರೆ, ಹೊಸ ಫ್ಯಾನು ಬಂದಿದೆ. ಈ ಥರ ಚಿಕ್ಕ ಪುಟ್ಟ ವಸ್ತುಗಳು ಚೆಂದ ಅಲ್ವಾ? ನನಗಂತೂ ತುಂಬ ಇಷ್ಟ ಈ ಥರ ಕ್ಯೂಟ್ ಆಗಿರೋ ವಸ್ತುಗಳು. ತುಂಬ ಚೆನ್ನಾಗಿ ಗಾಳಿ ಕೂಡ ಬೀಸುತ್ತೆ. ವಾವ್, ಸೌತೆಕಾಯಿ ತಂದಿದ್ದೀನಿ. ಈಗ ಸೆಕೆ ಆಗಿರೋದ್ರಿಂದ ಆದಷ್ಟು ಈ ಥರ ಸೌತೆಕಾಯಿ ಯಾವುದು ಇದು ತಿನ್ನಬೇಕು. ಉಪ್ಪು ಹಚ್ಕೊಂಡು ಈಗ ತಿಂತೀನಿ. ಅದಾದಮೇಲೆ ಅಡುಗೆ ಮಾಡೋದು. ಈ ಸೌತೆಕಾಯಿ ತಂದಿದ್ದೆ. ಈ ಟೈಮಲ್ಲಿ, ಬೇಸಿಗೆ ಟೈಮಲ್ಲಿ ಸೌತೆಕಾಯಿ ತಿನ್ನೋದು ಒಳ್ಳೆಯದು. ಹಾಗೆ ಹಸಿ ತರಕಾರಿಗಳನ್ನು ಆದಷ್ಟು ಸೇವನೆ ತಿನ್ನಬೇಕು, ತುಂಬ ಒಳ್ಳೆಯದು. ನಾನು ಸೌತೆಕಾಯಿ ಇದ್ದು ಸಂಜೆ ಬಂದ ತಕ್ಷಣ, ವರ್ಕಿಂದ ಬಂದ ತಕ್ಷಣ ಸೌತೆಕಾಯಿ ತೊಳೆದ್ಬಿಟ್ಟು ಹೆಚ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿಂದೆ. ಉಪ್ಪು ಹಾಕ್ಕೊಂಡು ತಿಂದರೆ ಸ್ವಲ್ಪ ಕೆಮ್ಮು ಆಗಲ್ಲ ನನಗೆ, ಇಲ್ಲಾಂದರೆ ಸಡನ್ಲಿ ಕೆಮ್ಮು ಸ್ಟಾರ್ಟ್ ಆಗಿಬಿಡುತ್ತೆ. ಈ ಥರ ಹಸಿ ತರಕಾರಿಗಳನ್ನು ತಿನ್ನೋದನ್ನು ಅಥವಾ ತಿನ್ನಿಸೋದನ್ನು ಅಭ್ಯಾಸ ಮಾಡಬೇಕು, ಬಹಳಷ್ಟು ಒಳ್ಳೆಯದು. ಅದಾದಮೇಲೆ ನೋಡಿ, ಸ್ವಲ್ಪ ಹೊತ್ತು ಕೂತ್ಕೊಂಡು ಈ ಥರ ತಿನ್ನೋದಕ್ಕೆ ಏನಾದರೂ ಒಂದು ಇರಲೇಬೇಕು. ಅಂದರೆ ನಾನು ಕ್ಯಾರೋಟು ಅಥವಾ ಎಲ್ಲ ಸೌತೆಕಾಯಿ ಈ ಥರದ್ದು ತೊಗೊಂಡು ತಿಂತಾಯಿರ್ತೀನಿ. ಹೊರಗಡೆ ನೀರು ಇಷ್ಟೊತ್ತಿಗೆ ತಂದಿಟ್ಟಿದ್ದಾರೆ, ಅಂದರೆ ಹೇಳಿದ ತಕ್ಷಣವೇ ತಂದಿಟ್ಟಿದ್ದಾರೆ ನೀರು. ಸಂಜೆ ಹೇಗೆ ಕಾಣುತ್ತೆ ನೋಡಿ, ಅದು ನೈಟು. ನೀರಿಲ್ಲ ಅಂತ ಹೇಳಿದೆ, ಕುಡಿಯೋದಕ್ಕೆ ತಂದಿಡ್ತಾರೆ. ಅವರು ತಂದಿಟ್ಟು ಹೋಗಿದ್ದು ನೋಡಿರಲಿಲ್ಲ. ಸೌತೆಕಾಯಿ ಬ್ಯಾಟಿಂಗ್ ಮಾಡಿ ಅದಾದಮೇಲೆ ಬೆಂಡೆಕಾಯಿ ತಂದಿದ್ದೆ, ಫ್ರೆಶ್ ಆಗಿರೋ ಬೆಂಡೆಕಾಯಿ ತುಂಬಾ ಒಳ್ಳೆಯದು. ಬೆಂಡೆಕಾಯಿ ತಿನ್ನೋದ್ರಿಂದ ನಮ್ಮ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಹಾಗಾಗಿ ಅಂದರೆ ನನಗೆ ತುಂಬ ಸ್ಪೆಷಲ್ಲು. ಸೌತೆಕಾಯಿನ ತೊಳೆದ್ಬಿಟ್ಟು ಹೆಚ್ಚಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದರ ಲೋಳೆ ಅಂಶ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಈಗ ನಾನು ಮಾಡ್ತಾಯಿರೋದು ಏನು ಸಾಂಬಾರು ಗೊತ್ತಾ? ಬೆಂಡೆಕಾಯಿ ಹುಳಿ ಸಾಂಬಾರು. ಅಂದರೆ 10 ಗಂಟೆ ಆಗಿತ್ತು, ಏನಾದರೂ ಮಾಡಲೇಬೇಕಿತ್ತು. ಹೇಗೂ ಬೆಂಡೆಕಾಯಿ ತಂದಿದ್ನಲ್ಲ, ಹಾಗೆ ಹುಳಿ ಸಾಂಬಾರು ಮಾಡಿಬಿಡೋಣ ಅಂತ ಹೇಳಿ ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಬಿಟ್ಟು. ಇದು ಸಾಂಬಾರು ಮಾಡೋದಕ್ಕೆ ನಾವು ಚೆನ್ನಾಗಿ ಹುರ್ಕೊಂಡಿಲ್ಲ ಅಂತ ಹೇಳಿದ್ರೆ ಲೋಳೆ ಆಗಿಬಿಡುತ್ತೆ. ಹಾಗಾಗಿ ಫ್ರೈ ಮಾಡಿಕೊಂಡೆ. ಈಗ ಲೇಟಾಗಿ ಕ್ವಿಕ್ಕಾಗಿ ಎಷ್ಟು ಬೇಗ ನೈಟು ಬೆಂಡೆಕಾಯಿ ಸಾಂಬಾರು ಬೇಗ ಆಗುತ್ತೆ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬೆಂಡೆಕಾಯಿ ಸಾಂಬಾರು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಆಗೋಂಥದ್ದು. ಬೆಂಡೆಕಾಯಿ ಹುಳಿ ಸಾಂಬಾರು ಬ್ಯಾಚುಲರ್ಸ್ಗಂತೂ ಇನ್ನೂ ಬೆಸ್ಟ್. ಲೇಡೀಸ್ ಎಲ್ಲರೂ ಮಾಡ್ಬೋದು, ಬೇಗ ಆಗುತ್ತೆ. ಹೇಗಾಗುತ್ತೆ ಅಂತ ಹೇಳ್ತೀನಿ. ಬೆಂಡೆಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ಲೋಳೆ ಅಂಶ ಹಾಗೆ ಇರುತ್ತೆ. ಲೋಳೆ ಅಂದರೆ ಸಾಂಬಾರು ತಿನ್ನೋದಕ್ಕೆ ಚೆನ್ನಾಗಲ್ಲ. ಹಾಗಾಗಿ ಸ್ವಲ್ಪ ಟೈಮ್ ತಗೊಂಡು ನಿಧಾನವಾಗಿ ಮಾಡಬೇಕು. ಇದಾದಮೇಲೆ ಎಣ್ಣೆ ಹಾಕ್ಕೊಂಡು, ನಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು, ಹಾಗೆ ನನಗೆ ಬೇಕಾದಷ್ಟು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ಈರುಳ್ಳಿನ ಫ್ರೈ ಮಾಡಿಕೊಂಡೆ. ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೇಕು. ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡೆ. ಈರುಳ್ಳಿನ ಕೂಡ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು, ಅದಾದಮೇಲೆ ನೋಡಿ ಈಗ ಸಾಂಬಾರು ಮಾಡೋದಕ್ಕೆ ರೆಡಿ ಆದೆ. ಟೊಮೊಟೊ ಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ರುಬ್ಕೊಂಡು ಇಟ್ಕೊಂಡಿದ್ದೆ. ಟೊಮೊಟೊ ಪ್ಯೂರ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಟೊಮೊಟೊ ಕೆಚಪ್ ಥರ ಮಾಡಿ
ಅದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಫ್ರೈ ಮಾಡಿಕೊಂಡು, ಇವಾಗ ನೋಡಿ ಹಸಿ ವಾಸನೆ ಹೋಗ್ತಾ ಇದೆ. ಟೊಮೊಟೊ ಹಣ್ಣು ಹೆಚ್ಚು ಕೂಡ ಹಾಕ್ಕೊಳ್ಬೋದು, ಇಲ್ಲಾಂದರೆ ಈ ಥರ. ಅದಾದಮೇಲೆ ಅರಿಶಿನ ಪುಡಿ ಮತ್ತು ನನಗೆ ಎಷ್ಟು ಬೇಕೋ ಅಷ್ಟು ಅರಿಶಿನ ಪುಡಿ, ಖಾರ ಪುಡಿ ಮತ್ತು ಸಾಂಬಾರು ಪುಡಿ. ಸಾಂಬಾರು ನಮಗೆ ಎಷ್ಟು ಬೇಕೋ ಖಾರ, ಸಾಂಬಾರು ಪೌಡ್ರು, ಖಾರ ಪೌಡ್ರು ನನಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು, ಅದನ್ನು ಕೂಡ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು, ಅದೇ ಬೇಗನೆ ಆಗೋಂಥ ಒಂದು ಹುಳಿ ಸಾಂಬಾರು. ಇವಾಗ ಇದೆಲ್ಲದು ಫ್ರೈ ಮಾಡಿಕೊಂಡು, ಅದಾದಮೇಲೆ ನಮಗೆ ಎಷ್ಟು ಬೇಕೋ ಹುಳಿ, ನಾವು ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೆ, ಅದು ಕೂಡ ಹುಣಸೆ ಹಣ್ಣನ್ನು ರಸವನ್ನು ಹಾಕ್ಕೊಂಡೆ. ಇದೇ ಹುಳಿ ಸಾಂಬಾರಿಗೆ ಚೆನ್ನಾಗೋದು. ಅದಾದಮೇಲೆ ಫ್ರೈ ಮಾಡಿಟ್ಟಿರೋ ಬೆಂಡೆಕಾಯಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಬೇಗ ರೆಡಿ ಆಯಿತು ನೋಡಿ ಹುಳಿ ಸಾಂಬಾರು, ಬೆಂಡೆಕಾಯಿ ಹುಳಿ ಸಾಂಬಾರು. ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಳ್ಬೇಕು. ಇವಾಗ ಇಷ್ಟೇ ಹುಳಿ ಸಾಂಬಾರು, ಬೆಂಡೆಕಾಯಿ ಹುಳಿ ಸಾಂಬಾರು. ನಮಗೆ ಗಟ್ಟಿ ಬೇಕಂದರೆ ಗಟ್ಟಿ, ಇಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು. ನನಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡೆ. ಆದ್ರೂ ದಿಢೀನೆ ಬೇಗನೆ ಆಗುವಂಥ ಹುಳಿ ಸಾಂಬಾರು, ಬೆಂಡೆಕಾಯಿ ಹುಳಿ ಸಾಂಬಾರು. ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಎಷ್ಟು ಬೇಗ ಆಯ್ತು ಅಂತ ಮಾಡಿರಾ ನೋಡಿ. ಹಾಗೆ ಪಕ್ಕಕ್ಕೆ ನಾನು ಸಿಂಕ್ ಇರೋದ್ರಿಂದ ಎಲ್ಲ ಪಾತ್ರೆಗಳನ್ನು ತೊಳ್ಕೊಂಡೆ. ಇದನ್ನು ಬ್ಯಾಲೆನ್ಸ್ ಇಟ್ಕೊಳ್ಳಲ್ಲ, ಬೇಗ ಕೆಲಸ ಮುಗಿಸ್ಕೊಂಡು ನೋಡಿ 10:30 ಸ್ಟಾರ್ಟ್ ಮಾಡಿದ್ದು ಹುಳಿ ಸಾಂಬಾರು ಮಾಡಿ, ರೈಸ್ ಮಾಡಿಕೊಂಡು ಎಲ್ಲ ಪಾತ್ರೆಗಳನ್ನು ತೊಳೆದಿಟ್ಕೊಂಡು, ಅಂದರೆ ಕೆಲಸ ಸ್ಟಾರ್ಟ್ ಮಾಡಿಬಿಟ್ರೆ ಎಲ್ಲ ನೀಟಾಗಿ ಮಾಡಿಬಿಡ್ತೀನಿ. ಮಾಡಲ್ಲ ಅಂದರೆ ಮಾಡಲ್ಲ, ಸೋಂಬೇರಿ ಆಗಿಬಿಡ್ತೀನಿ. ಹಾಗೆ ಎಲ್ಲ ಪಾತ್ರೆನೂ ಪಟ ತೊಳೆದಿಟ್ಟು ನೈಟು ಏನೂ ಇಲ್ಲ, ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಹೊರಗಡೆ ವಾಕ್ ಮಾಡಿಕೊಂಡ್ರೆ ಸರಿಯಾಗುತ್ತೆ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಳ್ತೀನಿ. ನಮ್ಮನ್ನು ನಾವು ಕೆಲಸದಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಯಾವುದೇ ಇದು ಅನಿಸಲ್ಲ, ಏನೋ ಬೋರ್ ಅನಿಸಲ್ಲ. ನಾನು ಮನೇಲಿದ್ರೂ ಏನಾದರೂ ಒಂದು ಮಾಡ್ತಾನೇ ಇರ್ತೀನಿ. ಬೆಂಡೆಕಾಯಿ ಹುಳಿ ಸಾಂಬಾರು ರೆಡಿ ಆಯಿತು ನೋಡಿ. ಅಂತೂ ಖುಷಿ ಆಗ್ತಾಯಿತ್ತು. ನನಗಿಷ್ಟ ಆಗಿರೋ ಸಾಂಬಾರನ್ನ ಕ್ವಿಕ್ಲಿ ಇಷ್ಟು ಬೇಗ ಮಾಡಿಕೊಂಡೆ ಅಂತ ಹೇಳಿ. ಅದಾದಮೇಲೆ ಅನ್ನ ರೆಡಿ ಇತ್ತು, ರೈಸು ಮತ್ತು ಹುಳಿ ಸಾಂಬಾರು, ಬೆಂಡೆಕಾಯಿ ಹುಳಿ ಸಾಂಬಾರು ಹಾಕ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಬೇಕು. ತುಂಬಾ ಇಷ್ಟ ಆಯಿತು ನನಗೆ ಸಾಂಬಾರು. ಇದು ಬ್ಯಾಚಲರ್ಸ್ಗೂ ಕೂಡ ಯೂಸ್ ಆಗೋವಂಥದ್ದು. ಮನೇಲಿ ದಿಢೀರ್ನೇ ಏನಾದರೂ ಹೆಣ್ಮಕ್ಳು ಸಾಂಬಾರು ಮಾಡಬೇಕು ಅಂತ ಹೇಳಿದ್ರೆ ಈ ಥರ ಬೆಂಡೆಕಾಯಿ ಹುಳಿ ಸಾಂಬಾರು ಕೂಡ ಮಾಡ್ಬೋದು. ನೀವು ಟ್ರೈ ಮಾಡಿ. ಹಾಗೆ ನನಗಂತೂ ತುಂಬಾ ಇಷ್ಟ ಆಯಿತು. ನನಗೆ ಬೆಂಡೆಕಾಯಿ ಪಲ್ಯ, ಬೆಂಡೆಕಾಯಿ ಚಟ್ನಿ ಇದೆಲ್ಲ ತುಂಬಾ ಇಷ್ಟ. ಹಾಗೆ ಊಟ ಮಾಡಿ ಅಂತಿಂತ ಹಠ ಅಂದರೆ ಏನು ಗೊತ್ತಾ, ಆದರೆ ಬರ್ತಾ ಬೆಂಡೆಕಾಯಿ ತಂದು 9 ಗಂಟೆ ಅಷ್ಟೊತ್ತಿಗೆ, 9:30 ಅಷ್ಟೊತ್ತಿಗೆ ಬೆಂಡೆಕಾಯಿ ತಂದು 11 ಗಂಟೆ ಸಾಂಬಾರು ರೈಸು ಮಾಡ್ಕೊಂಡು ತಿನ್ನೋದಿದೆಯಲ್ಲ, ಇದು ಅಂದರೆ ನಾವೇ ಸ್ವಲ್ಪ ರೆಡಿ ಮಾಡ್ಕೊಂಡು ತುಂಬ ಚೆನ್ನಾಗಿದೆ. ಬೆಂಡೆಕಾಯಿ ತುಂಬ ಒಳ್ಳೆಯದು. ಇದು ಮೆಮೊರಿ, ನೆನಪಿನ ಶಕ್ತಿ ಜಾಸ್ತಿ ಮಾಡುತ್ತೆ. ಹುಳಿ ಸಾಂಬಾರು ಏನೇ ಆಗಲಿ ನಮಗಿಷ್ಟ ಆಗಿದ್ದನ್ನ ಮಾಡ್ಕೊಂಡು ತಿನ್ನಬೇಕು ಅನ್ನೋ ಒಂದು ಮಾಡಬೇಕು. ಅದು ಎಷ್ಟೊತ್ತಾದರೂ ರೆಡಿ. ಚೆನ್ನಾಗಿದೆ. ಹುಳಿ ಸಾಂಬಾರು
ಅಂತೂ ಇಂತೂ ಹುಳಿ ಸಾರು ಬೆಂಡೆಕಾಯಿ ಹುಳಿ ಸಾಂಬಾರು ತುಂಬ ಚೆನ್ನಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿದೆ, ಏಕೆಂದರೆ ತುಂಬ ಇಷ್ಟ ನನಗೆ ಬೆಂಡೆಕಾಯಿ ಅಂದರೆ. ಊಟ ಮಾಡಿ 11 ಗಂಟೆ ಆಯಿತಾ. ಊಟ ಆದಮೇಲೆ ಒಂದು ಬಾಳೆಡರ್ ಮೇಲೆ ವಾಕ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ನೈಟ್ ಗಾಳಿ, ಈ ಮರದ ಗಾಳಿ ತುಂಬ ಚೆನ್ನಾಗಿ ಬೀಸುತ್ತೆ. ಹಾಗಾಗಿ ಇಲ್ಲೊಂದು ಸ್ವಲ್ಪ ವಾಕ್ ಮಾಡಿ. ಈಗ ಜಾತ್ರೆ ಇತ್ತು ಅಂತೇಳಿ ದೇವರು ಮೆರವಣಿಗೆ ಬಂದಿತ್ತು ಮನೆ ಬಾಗಿಲುಗಳಿಗೆಲ್ಲ. ಇದು ಮುತ್ತೆಲಮ್ಮ ದೇವರು. ಆಂಟಿ ಕರೆದ್ರು ನನಗೆ, ಓನರ್ ಆಂಟಿ, ಬಾ ಹೋಗೋಣ ಅಂತ ಹೇಳಿ ಕೆಳಗಡೆ ಬಂದು ದೇವರ ದರ್ಶನ ತಗೊಂಡು ಡ್ಯಾನ್ಸ್ ಎಲ್ಲ ನೋಡಿಕೊಂಡು ಚೆನ್ನಾಗಿತ್ತು. ಬಟ್ ನಾನು ಎಲ್ಲೂ ಹೋಗಿಲ್ಲ, ಮನೆ ಎದುರಿಗೆ ಬಂದಿತ್ತಲ್ವ ಅಂತ ಆಂಟಿ ಕರೆದು ಕೆಳಗಡೆ ಬಂದು ನೋಡಿದ್ರೆ ಈ ರೀತಿ ಚೆನ್ನಾಗಿತ್ತು. ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು. ವಿಡಿಯೋ ನೋಡಿ ಎಲ್ಲ ಡ್ಯಾನ್ಸ್ ಎಲ್ಲ ನೋಡ್ಕೊಂಡು ಖುಷಿ ಆಯಿತು. ಹಾಗೆ ನನ್ನ ವಿಡಿಯೋ ನೋಡುವವರು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನೋಟಿಫಿಕೇಷನ್ ಆನ್ ಮಾಡಿ, ನಾ ಹಾಕುವ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.